ಇನ್ನೂ ಬರಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ಹೌದಿರ್ಬೋದಾ ಅಂತ. ಹಂಗೊಂದು 5 ಗಂಟೆಗೆ ಬರ್ತದೆ ಮನೆಗೆ. ಬಂದ ತಕ್ಷಣ ಇಲ್ಲಿಗೆ ಬಂದರೆ 6-6:30 ಅಷ್ಟೊತ್ತಿಗೆ ಒಂದೂವರೆ ಗಂಟೆ ಕೆಲಸ. ಹಗಲೊತ್ತಿಗೆ ಹೋಗ್ಬೋದು. ಆದ್ರೆ ಅದು ಲೇಟಾಗಿ 6:30-7 ಗಂಟೆ ಅಷ್ಟೊತ್ತಿಗೆ ಬರ್ತದೆ. ಅದು ಬೇರೆ ಈ ಕತ್ಲಾಗೋದು ಬೇರೆ ಬೇಗ. ಕತ್ಲಲ್ಲಿ ಏನಾದ್ರು ತೊಗೊಂಡು ಹೋದ್ರೆ ಗೊತ್ತಾಗಲ್ಲ ಅಂತನಾ, ಹಾಗೆ ಏನಾರು ಇರ್ಬೋದಾ ಅಂತ. ಕೆಲ್ಸಕ್ಕೆ ಕರ್ಕೊ ಬಂದೇ ತಪ್ಪು ಮಾಡಿದ್ನೇನೋ. ಹೆಂಗಾರು ಮಾಡಿ ಇನ್ನೊಬ್ಬರು ಬೇರೆ ಯಾರು ಕೆಲ್ಸಕ್ಕೆ ಹುಡುಕ್ಬೇಕು. ಸಿಕ್ಕಿದ ಕೂಡಲೇ ಇದನ್ನು ಬೆರೆಸ್ತೀನಿ. ಬೇಡ, ನನ್ನ ಅನುಮಾನನೇ ನಿಜ ಆತದ ಅಂತ ಸುಮ್ಮನೆ ಕೋಲ್ ಕೊಟ್ಟು ಪೆಡ್ಸಿನ ಗಾದಿ ಆಗ್ತದೆ. ಎಂತ ಮಾಡಲಿ, ಹಾಗಂತ ಸಡನ್ನಾಗಿ ಬಿಡ್ಸೋಕ್ಕೂ ಆಗಲ್ಲ. ಕೆಲಸ ಮಾಡಬೇಕಲ್ಲ. ಬೇರೆ ಈ ಥರ ಮಾಡ್ತಾರೆ ಇಲ್ಲಿ. ಒಂದು ದಿವ್ಸ ಹೋಗ್ತಾರೆ, ಒಂದು ದಿವ್ಸ ಹೋಗಲ್ಲ, ಇನ್ನಂತೂ ಆಗಲ್ಲ. ಅಡುಗೆ ಕೊಯ್ಲು ಶುರುವಾಯ್ತು. ನಮ್ಮಮ್ಮನಾರು ಬರೋಕ್ಕೆ ಹೇಳೋಣ ಅಂದರೆ ಎಲ್ಲ ಅವತಾರ ನೋಡಿದ್ರೆ ಆ ಅಪ್ಪನೇ ಅಂತ ಮೇಡ ಹೊರಗೆ ಹಾಕ್ತಾರೆ ಏನೋ ಅಣ್ಣನ ಹೆಂಡ್ತಿ ನೋಡ್ಕೊಳಕ್ಕಾಗಲ್ಲ ಅಂತ. ಇಲ್ಲಪ್ಪ, ಚೂರು ಕಷ್ಟ ಆದರೆ ಚಿಂತೆಗಿಲ್ಲ. ಯಾರನ್ನು ಬರೋಕ್ಕೆ ಹೇಳಲ್ಲ. ಇದು ಎಂತ ಮಾಡ್ತಾನಿತ್ತದಿಲ್ಲಿ? ಶಾರದಾ, ಇಲ್ಲಿ ಎಂತ ಮಾಡ್ತಾನಿದ್ದೀಯೇ? ಯಾರನ್ನ ದಾರಿ ಕಾಯ್ತಿದ್ದೀಯ ನೀನು? ಯಾರಿಲ್ಲ ಮರ, ಆ ಪ್ರೇಮ ಬಂತ ಎಂತ ಅಂತ ನೋಡ್ತಾ ನಿಂತಿದ್ದೆ. ಬತ್ತ ಭಾಳ ಗಾಂಚಲಿ ಮಾಡ್ತಾ ಇದೆ ಅದು. ಎಂತ ಮಾಡ್ತದೀಗ? ಎಂತಕ್ಕ ಗಾಂಚಲಿ ಗಿಂಚಲಿ ಅಂತ ಹೇಳ್ತಿದ್ದೀಯಲ್ಲ? ಅಲ್ಲ ಮತ್ತೆ 5 ಗಂಟೆಗೆ ಅದು ಕೆಲಸ ಬಿಟ್ಟು ಬರ್ತದೆ, ಹೌದಲ್ಲ? ತಕ್ಷಣ ಇಲ್ಲಿಗೆ ಬರ್ಬೋದಲ್ಲ. ಇಲ್ಲೇನು ಹೊರದು ಕಡಿಯೋದು ಅದೆಯಾ? ಕೂತ್ಕೊಂಡಲ್ಲೇ ಮಾಡೋ ಕೆಲಸ. ಈಗ ಮನೆಗೆ ಬಂದು ಅಡುಗೆ ಏನು ಮಾಡೋದಾದ್ರೆ ಇಲ್ಲಿಂದ ಹೋಗಿ ಮಾಡ್ಬೋದಲ್ಲ. 6:30-7 ಗಂಟೆ ಅಷ್ಟೊತ್ತಿಗೆ ಹೋಗೋಕ್ಕಾಗ್ತದೆ. ಅದು ಯಾಕೆ ಕತ್ಲೆ ಮಾಡ್ಕೊಂಡೇ ಹೋಗಂಗೆ ಬರ್ತದಲ್ಲ, ಯಾಕದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸರಿ, ವಸ್ತುಗಳೆಲ್ಲ ಎಲ್ಲೆಲ್ಲಿ ಇಟ್ಟಲ್ಲಿಟ್ಟ ಅದವನ್ನು ನೋಡ್ಕೋಬೇಕು. ನಂಗೆ ಅದು ಅಲ್ಲದೆ ಇನ್ನೂ ಒಂದು ಅನುಮಾನ ಬಂದದೆ ಈಗ. ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಏನಾರು ಹೇಳೋಕೆ ಹೋದರೆ ಅವ್ರ ಪರವಾಗಿ ಮಾತಾಡ್ತೀರ, ನನಗಿಂತ ನಿಂಗೆ ಅವರೇ ಹೆಚ್ಚು, ಹಾಗೆ ಹೀಗೆ ಎಂತಾರು ಹೇಳೋಕ್ಕೆ ಶುರು ಮಾಡ್ತೀಯ. ಆ ಥರ ಅನುಮಾನ ಪಡಬಾರ್ದೆ. ಅದು ಮೊದಲು ಏನಾರು ಒಂದು ಸ್ವಲ್ಪ ಇದು ಮಾಡ್ತಿತ್ತೇನೋ, ಈಗ ಹಂಗಿಲ್ಲ. ಎಂತ ಈಗ ಅಲ್ಲಿಗೆ ಬರ್ತದೆ, ಅಲ್ಲಿಂದ ಹಾಗೆ ಹೋಗ್ತದಪ್ಪ. ನೀನಾಗಲಿ ಅಮ್ಮ ಆಗಲಿ ಅದು ಇದ್ದಲ್ಲಿ ಇದ್ದೇ ಇರ್ತೀರಿ. ಯಾವಾಗ ಎಂತ ತಗೋತದೆ? ಏನು ಜಾದುಗಿದು ಬರ್ತದೆ ಅದಕ್ಕೇನಾರು? ಹಂಗೂ ಹಿಂಗೂ ಮಾಡಿ ಒಬ್ಳು ಕೆಲಸಕ್ಕೆ ಬರೋಳನ್ನ ಬಿಡಿಸ್ಕಿತೀಯ ನೋಡು. ಹೀಗೆ ಮಾಡ್ತಿದ್ರೆ ಎಲ್ಲಿಗೆ ಹೋಗ್ತೀಯ ಆಮೇಲೆ ಹುಡ್ಕೋಕ್ಕೆ? ಅದು ಯಾರು ಬಂದರೂ ಇದರಷ್ಟು ಚೂರು ಕೆಲಸ ಮಾಡೋಕ್ಕಾಗ್ತದ? ಸುಮ್ಮನೆ ಇಲ್ಲದೆ ಹೋಗಿದ್ನೆಲ್ಲ ತಲೆ ಒಳಗೆ ಇಟ್ಕೊಂಡು ಇದು ಮಾಡಬೇಡ, ಸುಮ್ಮನಿರು. ಕೆಲಸ ಚೆನ್ನಾಗಿ ಮಾಡಿದ್ರೆ ಏನು ಚಿನ್ನ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗ್ತದ? ನನಗೆ ಅನುಮಾನ ಬರೋಕ್ಕೂ ಕಾರಣ ಅದೇ. ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರಿ. ಏನು ಹೇಳ? ಎಂತ ತೊಗೊಂಡೋಗಿದ್ದು ನೋಡ್ದ ನೀನು? ತೊಗೊಂಡು ಹೋಗಿ ನೋಡಿದಲ್ಲ, ನಿನ್ನೆ ಒಂದು ಅಂಗಡೀಲಿ ಹೇಳಿದ್ರು. ಯಾರೋ ಇಬ್ಬರು ಬಂದು ಹಿಂಗಿದನ್ನು ತಗೋತೀರನು ಅಂತ ಕೇಳ್ತಾ ಇದ್ರು. ನಾವು ಸದ್ಯಕ್ಕೆ ಬೇಡ ಅಂತ ಹೇಳಿದ್ವು ಅಂತ. ನಂಗೆ ಡೌಟ್ ಏನಂದರೆ, ನಮ್ಮನೆಯಿಂದನೇ ತೊಗೊಂಡು ಹೋಗ್ಕೊಂಡು ಅದನ್ನೇ ಪ್ಯಾಕ್ ಮಾಡೋದು ಹೊರಗಡೆ ಮಾರಕ್ಕೆ ನೋಡ್ತಾ ಇದೆಯಾ ಅಂತ. ಹಾಗೇನಾದ್ರು ಮಾಡಿದ್ರೆ ನಾ ಎಷ್ಟು ತರೋಕ್ಕಾಗ್ತದೆ, ಎಷ್ಟು ಬೀಸೋಕ್ಕಾಗ್ತದೆ? ಶಾರದಾ, ಸುಮ್ಮನಿರು. ಈಗ ನನ್ನ ಎದುರು ಹೇಳಿದ್ಕಾತು, ಮತ್ತೆಲ್ಲರೂ ಹೇಳ್ಗೀಳಿಯ ಎಂತ? ಈಗ ನಮ್ಮನೆಯಿಂದ ತೊಗೊಂಡು ಹೋಗ್ಕೊಂಡಂದ್ರೆ ಅದನ್ನು ತೂಕ ಮಾಡಿಡೋದಲ್ಲ. ಎಲ್ಲದಕ್ಕೂ ತೂಕ ನೋಡ್ತೀವಲ್ಲ ಮರತಿ. ಮತ್ತು ಅದು ತಗೊಂಡು ಹೋಗೋದು ಹೆಂಗೆ? ಅದು ಇಲ್ಲಿಂದ ತೊಗೊಂಡೋಗಿ ಅದು ಪ್ಯಾಕ್ ಮಾಡಿ ಅಂಗಡಿಗೆ ತೊಗೊಂಡು ಹೋಗ್ಕೊಡಷ್ಟ. ಸುಮ್ಮನಿರು. ಪೂರ್ತಿ ನನ್ನ ಮಾತು ಸ್ವಲ್ಪ ಅಲೇಸಿ. ಹಂಗೆ ಸುಮ್ಮನೆ ಡೌಟ್ ಪಡೋಕ್ಕೆ ನನಗೇನಿದ. ನಾವು ಏನು ಮಾಡ್ತೀವಿ ಅಂದರೆ, ಈಗ 1 kg ಕೊಟ್ಟು ಇಂತಿಷ್ಟು ಪ್ಯಾಕು ಅಂತ ಹೇಳಿ ಹಂಗೆ ಇದು ಮಾಡ್ತೀನಿ. ಎಲ್ಲ ಮುಗಿಸಿಟ್ಟಿರ್ತದೆ, ನಾ ಪ್ಯಾಕ್ ಲೆಕ್ಕ ಮಾಡ್ಕೊಂಡು ಬರ್ತೀನಿ.
ಆ ಪ್ಯಾಕಿಗೆ ಎಲ್ಲರೂ ಕಡಿಮೆ ಹಾಕ್ತಾಯಿದ್ರೆ ಒಂದೊಂದು ಪ್ಯಾಕಿಗೆ ಇಂತಿಷ್ಟು ಅಂತ ಕಡಿಮೆ ಹಾಕಿ ಒಂದೊಂದರಲ್ಲಿ ಒಂದು 20 ಗ್ರಾಮೇ ಕಡಿಮೆ ಹಾಕಲಿ, ಇನ್ನು ಸ್ವಲ್ಪ ಪ್ಯಾಕ್ ಮಾಡ್ತದಾ? ಇಷ್ಟು ಹೋಗ್ತದೆ ಅಂದರೆ ಇಷ್ಟು ದಿವಸದ್ದು ಒಟ್ಟು ಸ್ಟಾಕ್ ಮಾಡಿ ಒಂದೇ ಸರಿ ತೊಗೊಂಡು ಹೋದರೆ ಆಗ ಚಾನ್ಸು ಅದೇ. ಇಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ. ಅದು ಮೊದಲಾದ್ರೆ ನಿಮ್ಮಮ್ಮ ಅಲ್ಲೇ ಕೂತಿರ್ತಿದ್ರು. ಈಗ ಒಂದೊಂದು ಸತಿ ಎಲ್ಲರೂ ಕೂರೋದು, ನಾನೇ ಒಳಗೆ ಮಾಡ್ತೀನಿ ನೀನೇ ಹೋಗು ಅಂತಾರೆ. ನಂಗೊಂಥರ ಸರಿ ಆಗಲ್ಲ ಅಲ್ಲೇ ಕೂತೇ ಇರೋಕ್ಕೆ. ಅದಕ್ಕೆ ನಾವು ಒಳಗೆ ಬಂದಿರ್ತೀನಿ, ಅದು ಒಬ್ಬಳೇ ಮಾಡ್ತದೆ. ಆ ಟೈಮಲ್ಲೆಲ್ಲ ಹಿಂಗೆ ಮಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ? ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಮನಸ್ಥಿತಿ ಆಗಿಬಿಟ್ಟೆ ನೀನು. ಸಣ್ಣ ಬುದ್ಧಿ ಅಂದರೆ ಎಲ್ಲಿ ತನಕ? ಏನೋ ಬಡಸ್ಗೆ ನಾಲ್ಕು ಸಂಪಾದನೆ ಮಾಡೋಣ ಅಂತ ಹೇಳಿ ಮನೆಗೆ ಬಂದಿರ್ಕಲ್ಲ ನಿಷ್ಟಿದು. ಎಲ್ಲಾರಾದರೂ ಕಿವಿ ಮೇಲೆ ಮಾತು ಬಿದ್ದರೆ ಈ ಕಡೆ ತಿರುಗಿ ನೋಡ್ತದ? ಸಣ್ಣ ಬುದ್ಧಿ ಹೆಂಗಸತ್ಲಾಗಿ ಹೇಳಿದ್ರೆ ಅಯ್ಯೋ ನೀವು ಮನೆ ಕೆಲಸದವ್ರು ಬರೋನೇ ಮನೆಯವ್ರು ಬರೋಲ್ಲ ಅಂತ ಅದನ್ನೇ ಒಂದು ದೊಡ್ಡ ಇದು ಮಾಡ್ತದೆ. ಎಂತ ಹೇಳಕ್ಕೆ ಹೋಗೋದು ಇಲ್ಲ, ಏನಾದ್ರು ಮಾಡ್ಕೆ. ಆದರೂ ಸುಖ ಸುಮ್ಮನೆ ಪ್ರೇಮಗೆ ಹಿಂಗೆ ಹೇಳೋಷ್ಟೊತ್ತಿಗೆ ನನ್ನ ಮಗನೂ ಅದರಲ್ಲಿ ತಪ್ಪು ಹೇಳ್ತಿದ್ಬೇಕಾಗಿದ್ದೇ ಇದಾಗ ಕಾಣ್ತದೆ. ಹಂಗೋ ಹಿಂಗೋ ಮಾಡಿ ಸುಮ್ಮನೆ ಪ್ರೇಮನ ಕೆಲಸ ಬಿಡಿಸಿದ್ರೆ ಆತಿತ್ತೇನ? ಪಾಪ ಕಾಣ್ಬೇಡ ಪುಣ್ಯ ಕಾಣ್ಬೇಡ, ಅದಕ್ಕೆ ಅಂತಕ್ಕೆ ಬೇಕು ಈ ಕೆಟ್ಟ ಮಾತು? ಎಂತ ಯೋಚನೆ ಮಾಡ್ತಿದ್ದೀರಿ? ಈಗ ಗೊತ್ತಾತಾ ನಾನು ಹೇಳೋದ್ರಲ್ಲೂ ಸತ್ಯ ಅದೇ ಅಂತ? ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಗಾದಿನೇ ಅದಿರ್ರಿ. ಮೊದಲಿಂದನೂ ಅದಕ್ಕೆ ಅಭ್ಯಾಸ ಅದೇ. ಗೊತ್ತಿದ್ದು ನಾ ಇದು ಮಾಡಿದ್ದೇ ತಪ್ಪಾತು. ನೀ ಎಲ್ಲರೂ ಇನ್ನೊಬ್ಬರು ಕೆಲಸದವ್ರನ್ನ ಹುಡುಕಿ ನೋಡೋಣ, ಅವ್ರು ಬರಲಿ, ಬಂದಮೇಲೆ ಇವಳನ್ನು ಬಿಡಿಸ್ತೀನಿ ನಾನು. ಬೇಡ ಅಲ್ಲ, ಈಗ ನೋಡೋ ತನಕ ಹಿಂಗೆ ಆಗಿರ್ಬೋದೇನೋ ಅಂತ ಕಾಣ್ತದೆ. ನೀವೊಂದು ಕೆಲಸ ಮಾಡ, ಎಂಥದಾರ ಆಗಲಿ ಈ ಸತಿ ಇವತ್ತು ಪ್ಯಾಕ್ ಮಾಡ್ತದಲ್ಲ, ಮಾಡಿದ್ಮೇಲೆ ತಂದು ಒಂದು ಸತಿ ತೂಕ ಮಾಡು. ಅದ್ರ ಎದುರನೇ ಮಾಡಬೇಡ, ಏನಾರು ಅಂದ್ಕೋತದೆ ಒಳಗೆ ತತ್ತೀಯಲ್ಲ, ಇಲ್ಲ ಅದು ಹೋತದಲ್ಲ, ಹೋದ್ಮೇಲೆ ಒಂದು ತೂಕ ಮಾಡು ನೋಡೋಣ, ಗೊತ್ತಾಗ್ತದಲ್ಲ. ಅದು ಎಂತ ಬೇಕಾರಾಗಲಿ, ನನಗಂತೂ ಅವಳು ಕೆಲಸಕ್ಕೆ ಬರೋದು ಒಂಚೂರು ಇಷ್ಟ ಇಲ್ಲ ಈಗೀಗ. ಯಾಕಾದ್ರೂ ಅದ್ರ ಮನೆ ಬಾಗಿಲಿಗೆ ಹೋದೆ ನಾನು ಅಂತ ಕಾಣ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಅನಿಲ್ ಅಣ್ಣನ ಹತ್ರನೂ ಹೇಳಿ, ಎಲ್ಲರೂ ಒಂದು ಒಳ್ಳೆ ಕೆಲಸದವ್ರಿದ್ದರೆ ಕೈಯೊಮ್ಮೆ ಬರಲಿ. ನಿಮಗೂ ಈಗ ಹೆಂಗಿದ್ರು ಅಡಿಕೆ ಕೊಯ್ಲಿಗೂ ಬೇಕಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡೋಕ್ಕಾಗ್ತದೆ. ಇದು ಬೇಡಪ್ಪ, ಇನ್ನು ಹಿಂಗಿದ್ದರ್ನು ಈಗ ಇದು ಅದಕ್ಕೂ ಮತ್ತು ಅಡಿಕೆ ಸುಲಿಯೋಕ್ಕೂ ಬರ್ತದೆ. ಇನ್ನು ಎಷ್ಟು ಅಡಿಕೆ ತೊಗೊಂಡು ಹೋಗ್ತದ ಎಂಥದ? ಇನ್ನು ಈಗಂತೂ ಹಸಿ ಅಡಿಕೆನೇ ಕೊಂಡ್ಕೊಂಡು ಹೋಗ್ತಾರೆ ಯಾರು ಬೇಕಾರೋ ಈ ರೇಟಲ್ಲಿ. ಇಂಥವ್ರನ್ನ ಸೇರಿಸಲೇಬಾರ್ದು ಮಾತ್ರ. ಅರ್ಧ ನಿಮ್ಮ ಅಮ್ಮನೇ ಹೇಳಿದ್ದು, ಹೋಗಿ ಕರೀರಿ ಅವ್ರ ಮನೆಗೆ ಹೋಗಿ ಕರಿ ಅಂತ. ನೀವು ಹಾಗೆ ಕುಣಿದ್ರಿ, ಇಲ್ಲಿದ್ರೆ ನಾನು ಓದ್ತಾನೆ ಇರಲ್ಲ ಗೊತ್ತಾ? ಈಗ ಆತಲ್ಲ, ಸದ್ಯಕ್ಕೆ ಸುಮ್ಮನಿರು. ಈಗ ಮತ್ತು ಅದನ್ನು ಕೆಲಸ ಬಿಡಿಸಿದ್ರೂ ಆಗಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗ್ತದೆ. ನಾ ಹೇಳ್ದಂಗೆ ಮಾಡು, ಇವತ್ತು ಒಳಗೆ ತಂದಮೇಲೆ ಒಂದು ಸರಿ ತೂಕ ನೋಡು. ಹಂಗೇನಾರು ತೂಕ ಕಮ್ಮಿ ಬಂದಿತ್ತು ಅಂದರೆ ನಿಧಾನದಿಂದ ಬೇಕಾದ್ರೆ ಕೇಳಿದ್ರೆ ಸೈ ಏನು ಅಂತ. ಆಮೇಲೆ ಹಿಂಗೆ ಅಂತಲೇ ಹೇಳೋಣ. ಇವಲ್ಲಿ ತನಕ ಸುಮ್ಮನಿರಿ ಈಗ. ನಾ ಹೇಳೋದನ್ನ ಎಲ್ಲಿ ಓ, ನೀವೆಷ್ಟೊತ್ತಿನಲ್ಲಿ ಬಂದು ನಿಂತಿದ್ದ? ಓ ಅಮ್ಮ, ಎಷ್ಟೊತ್ತಿನಲ್ಲಿ ಬಂದಿದ್ದೆ? ಅಲ್ಲ, ನಂಗಾರು ಎಂತ ಇದು ಮಾಡಿದಾಗ ಹೇಳ್ತೀರಿ ಹಂಗಲ್ಲ ಹಿಂಗೆ ಅಂತ, ಬರೀ ಬೇರೆಯವ್ರಿಗೆ ಹೇಳೋದೇ ಸಹ್ಯ ಅಂತ. ನೀವು ಹಿಂಗೆ ಮಾಡ್ತಿದ್ದೀರಪ್ಪ. ಯಾರಿಬ್ರು ಮಾತಾಡೋದನ್ನ ಕದ್ದು ನಿಂತ್ಕೊಂಡು ಅಲೇಸ್ತಾರ ಏನ? ಹೋಗಲಿ ಬಿಡಿ. ಜಾಸ್ತಿ ಏನಾರು ಹೇಳ್ದ ಕೂಡಲೇ ಹಾಗೆ ಹೇಳಕ್ಕೆ ಶುರು ಮಾಡ್ತೀರಿ, ನನ್ನ ಕಂಡ್ರೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ. ಮಾತು ಅಲೇಸ್ತಾ ನಿಂತಿದ್ದು ಹೌದು, ಕದ್ದು ನಿಂತ್ಕೊಂಡು ಅಲೇಸಿದ್ದು ಹಾಗೆ ಹಿಂಗೆ ಹೇಳಬೇಡ ನೀನು. ನನಗೇನು ಹೆದರಿಕೆ ನೀವು ಮಾತಾಡಿದ್ದನ್ನು ಕೇಳಿಸ್ಕೊಳಕ್ಕೆ?
ಇಲ್ಲಿ ಏನು ಅಂತ ಕೇಳ್ತೀನಿ ನಾನಯ್ಯ. ಬತ್ತಿತ್ತಲ್ಲ ಬಾಯಲ್ಲಿ ಮಾತು, ಏನೇನು ಬರ್ತದೆ ನೋಡೋಣ ಅಂತ ಸುಮ್ಮನೆ ನಿತ್ತೆ ಇಲ್ಲೇ. ಇವತ್ತು ಅವ್ರಿಗೆ ಹೇಳ್ತೀರಿ, ನಾಳೆ ನನಗೂ ಹೇಳ್ತೀರಿ ನೀವು. ಎಷ್ಟು ಸಲೀಸಾಗಿ ಹೇಳ್ತಿದ್ದಲ್ಲ, ಅದು ಕೆಲ್ಸಕ್ಕೆ ಬರೋಳು ಇದು ಮಾಡ್ತದೆ ಅಂತ. ನಿಂಗೆ ಸ್ವಲ್ಪನಾರು ಮನುಷ್ಯತ್ವ ಇಲ್ಲನೇ ನಿಂಗೆ? ನಾವು ಅವತ್ತೇ ಹೇಳಿದೆ ಬೇಡ ಅದನ್ನ ಕೆಲಸ ಬಿಡಿಸಿ ಅಂತ. ಇದಕ್ಕೆ ಶುರುವಿನಲ್ಲಿ ಹೇಳಿದ್ ನಾನು, ಹೋಗಿ ಬೇಕಂತ ಕಂಡ್ರೆ ಹೋಗಿ ಕರೀರಿ ಅಂತ. ನಾ ಹೇಳಿದಕ್ಕೂ ನೀ ಎಂತಕ್ಕೆ ಹೋದೆ? ಬೇಡ ಇದು ಸರಿ ಇಲ್ಲ, ನಮ್ಮ ಮನೆಗೆ ಇದು ಬೇಡ ಅಂತ ಸುಮ್ಮನೆ ಇದ್ದಿದ್ರೆ ಹಾಗೆ ಹೋತಿತ್ತು, ಅದು ಗೊತ್ತಿರಲ್ಲ. ಈಗ ನಿಮ್ಮ ಅಮ್ಮ ಹೇಳಿದಕ್ಕೆ ಹೇಳಿದೆ ಅಂತ ಹೇಳ್ತಾ ಇದ್ದೀಯಾ? ನಿಮಗೆ ಹಾಗೆ ಯಾವಾಗಲೂ ಮನೆ ಮನುಷ್ಯರಿಗಿಂತ ಕಂಡರೆ ಹೆಚ್ಚು. ಈಗ ಅದರ ಮೇಲೆ ಅಷ್ಟು ನಂಬಿಕೆ ಇದೆ, ಇಡೀ ಊರೇ ಹೇಳ್ತಿತ್ತು ಅವಾಗ ಕದ್ಗಳ್ಳಿ ಅಂತ. ಅದರ ಮೇಲೆ ನಂಬಿಕೆ ಇದೆ. ನಾನು ಹಿಂಗೆ ಹೇಳೋಳು ಮನೆ ಮನುಷ್ಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಎಂತಕ್ಕೆ ಸುಮ್ಮನೆ ಮಾತಾಡ್ಬೇಕು? ಆಗಲಿ, ನನ್ನದೇ ತಪ್ಪು. ಮುಂದೆ ಏನು ಮಾಡ್ಬೇಕು ಅದನ್ನು ನಾನೇ ಮಾಡ್ತೀನಿ. ಏನ ಅದು ಹೇಳ್ತು ಅಂತ ಹೇಳಿ ನೀನು ಹಾಗೆ ಮಾತಾಡ್ತಾ ನಿಂತಿದ್ದಲ್ಲ, ಹಾಗಲ್ಲ ಹಿಂಗೆ ಅಂತ ಹೇಳಂಗಿಲ್ಲ ನೀನು. ಎಲ್ಲಿಂದ ಕದೀತದ ಅದ? ಎಲ್ಲಿ ತಗೊಂಡು ಹೋಗ್ತದೆ? ಏನು ಕೈಯಲ್ಲಿ ಒಂದು ಚೀಲ ತಗೋಬರ್ತದೆ? ಈಗ ನಾರೆಲ್ಲಿಗಾರ ಹೋಗೋಷ್ಟೊತ್ತಿಗೆ ಒಂದು 2 ಚೀಲಾರು ಕೈಯಲ್ಲಿರ್ತದೆ, ಅದನ್ನು ಅದೂ ಇಲ್ಲ. ಬರ್ತದೆ ಪಾಪ, ಎದ್ದು ಬಿದ್ದು ಇದು ಮಾಡಿ ಒದ್ದಾಡಿ ಕೆಲಸ ಮಾಡಿ ಹೋಗ್ತದೆ. ಏನೋ ಹಿಂಗೆ ಮಕ್ಳು ಮರಿಗೆ 4 ಕಾಸು ಮಾಡೋಣ ಅಂತ. ಅದು ನಿಮ್ಮ ತಲೆ ಒಳಗೆ ಬರಬಾರ್ದ ಹಂಗಾರೆ? ಎಂತಕ್ಕೆ ಈಗ ಅದು ಕತ್ಕೊಂಡು ಹೋಗಿದೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತ್ರ? ಅದು ಇದ್ರ ಹಿಟ್ಟನ್ನೇಯ ಎಂಥದ್ರಲ್ಲಿ ತಗೊಂಡು ಹೋಗ್ತದ? ಬಾಯಿಗೆ ಹಾಕ್ಕೊಂಡು ಹೋಗ್ತದನ? ಅಮ್ಮ, ಪೂರ್ತಿ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಬೇಡ. ಹೇಳಿದ್ರೆ ಸಿಟ್ಟು ಬರ್ತದೆ ನಿಂಗೆ. ಹಂಗದು ಶಾರದ ಎಲ್ಲ ಯೋಚನೆ ಮಾಡದೆ ಮಾತಾಡಲ್ಲ. ಹಂಗೇನೋ ಡೌಟ್ ಬಂದಿದ್ದಕ್ಕೆ ಅದು ಹೇಳಿದ್ದು. ಸುಮ್ಮನೆ ಹೇಳಕ್ಕೆ ಹಂಗಾರೆ ಇಷ್ಟು ದಿವಸ ಹೇಳ್ದೆ ಇದ್ದಳು, ಇವತ್ತು ಯಾಕೆ ಹೇಳ್ತದೆ ಹೇಳ? ನೀವೊಂದು ಎಲ್ಲದಕ್ಕೂ ಅದನ್ನೊಂದು ಬೈಯಕ್ಕೆ ಕಲ್ತೀಯ ಮಾರತಿ. ಏನು ಮಾಡಿದ್ರೂ ಬೈತೀಯ. ಹ್ಞೂ, ನೀನು ಹೆಂಡ್ತೀನಿ ಈಗ ಬೈದು ಗಲ್ಲಕ್ಕೆ ಏರ್ಸದ್ನಲ್ಲ, ಹೋಗಲಿ ಅದು ಎಂತಾರು ಹಾಕ್ಕೊಂಡು ಹೋಗಲಿ, ಎಂತ ಕಣ್ಮನ್ ಬಂತ? ಸುಮ್ಮನೆ ಹಾಗೆಲ್ಲ ಮಾತಾಡೋಳೆ ಅಲ್ಲ ನಿನ್ನ ಹೆಂಡ್ತಿ. ಅದೇನು ಇನ್ನೊಂದು ದಿವಸದಿಂದಾರು ಹೇಳ್ತೀನಿ ನಾನು. ಎಂತಕ್ಕೆ ಈಗ ಎಂತಕ್ಕ? ಯಾವತ್ತೂ ಇಲ್ಲಿದ್ದಳು ಇವತ್ತು ಯಾಕೆ ಹೇಳ್ತಾ? ಅದನ್ನು ಹೇಳಾರು ಹೇಳು. ನಾನು ಹೇಳ್ತೀನಿ, ನಿಮ್ಮಷ್ಟೇನು ಜಾಣ ಅಲ್ಲ, ಎಂತಕ್ಕೆ ಅಂತ ಗೊತ್ತಾಗ್ತದೆ. ಹಿಂಗಿದ್ದೇ ಮಾತಲ್ಲ ಅನ್ನೋದಮ್ಮ. ನೀವು ಹೋಗ್ಲಿ ಬಿಡು. ಎಂತಕ್ಕೆ ಡೌಟ್ ಬಂದಿದ್ದಂದರೆ, ನಿನ್ನೆ ಕೊಡೋಕ್ಕಂತ ಹೋಗಿತ್ತಲ್ಲ, 2-3 ಅಂಗಡೀಲಿ ಹೇಳಿದ್ರಂತೆ ಇದೇ ಥರದ ಇದನ್ನು. ಬೇರೆ ಒಂದಿಬ್ಬರು ತಂದಿದ್ರು. 1-2 ದಿವಸ ತೊಗೊಂಡು ಬೇಕಾದ್ರೆ ಪುಕ್ಷಟೆ ತಗೊಳ್ಳಿ, ಆಮೇಲೆ ಮತ್ತೆ ವ್ಯಾಪಾರ ಆದರೆ ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾ ಬಂದರು ಅಂತ ಹೇಳಿದ್ರಂತೆ. ಅದಕ್ಕೆ ಇದಕ್ಕೆ ಡೌಟು, ಎಲ್ಲರೂ ಇಲ್ಲಿಂದನೇ ತೊಗೊಂಡು ಹೋಗಿ ಇದು ಮಾಡ್ತಾ ಇದೆಯೇನೋ ಅಂತ. ಅದು ಅಲ್ಲದೆ ನನಗೂ ಸರಿ ಅನ್ನಿಸ್ತು. ನೀ ಹೇಳ್ತೀಯಲ್ಲ, ಅದು ಬರ್ತದಲ್ಲ, 5 ಗಂಟೆಗೆ ಕೆಲಸ ಬಿಟ್ಟು ಬರ್ತದೆ ರಘುವೀರಣ್ಣವ್ರ ಮನೆಯಿಂದ. ನೋಡಿ ನಾನು ಬಂದರೆ ಇಲ್ಲ 5:15 ಬರ್ಬೋದು. ಬಂದು 6:15 6:45 ಹೋಗ್ಬೋದು. ಹೆಚ್ಚಂದ್ರೆ 1-1:15 ಗಂಟೆ ಕೆಲಸ ಮಾಡೋದು. ಅದು ಹಗಲಿರ್ತಾನೆ ಬಂದು ಹಗಲಿರ್ತಾನೆ ಹೋಗ್ಬೋದಲ್ಲ. ಕತ್ಲೆ ಆದಮೇಲೆ ಹೋಗೋದು ಎಂತಕ್ಕದ? ಡೌಟ್ ಬರ್ತದ ಬರೋಲ್ಲ ಹೇಳಿ ಯಾರಿಗಾರು? ದೇವ್ರೆ, ಏನಂತ ಹೇಳೋದು ನಾನು ಇದಕ್ಕೆ? ನಿನ್ನ ಹೆಂಡತಿ ಹಂಗೆ ಸುಮ್ಮನೆ ಹೇಳೋಳೇ ಅಲ್ಲ, ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡೋಳೇ ಅಲ್ಲ. ಅಂಗಡಿಯಲ್ಲಿ ಯಾರೋ ಬಂದು ನಾನು ಹಿಂಗಿದ್ದೆ ಇದನ್ನು ಕೊಡ್ತೀನಿ ಮಾಡಿಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು ಅಂದ ಕೂಡಲೇ ಅದು ಪ್ರೇಮನೇ ತಗೊಂಡು ಹೋತು ಅಂತ ಲೆಕ್ಕನ? ನಿನ್ನ ಹೆಂಡತಿಗೊಬ್ಬಳಿಗೆ ಇವನ್ನೆಲ್ಲ ಮಾಡ್ಬೇಕು ಅನ್ನೋ ಮನಸ್ಸಿರೋದ ಗೊತ್ತಿರೋದ? ಬೇರೆ ಯಾರಿಗಾರು ಒಬ್ರಿಗೆ ಹಿಂಗೆ ಅನಿಸಿರ್ಬೋದ ಈ ಥರದೊಂದು ಬಿಸ್ನೆಸ್ ಮಾಡೋಣ ಅಂತ. ಈಗ ನಿನ್ನ ಹೆಂಡತಿಗಿಂತ ಮುಂಚೆ ಯಾರು ಇದನ್ನು ಮಾಡಲಾ? ಅವರು ಹಿಂಗೆ ಮಾಡಿ ಹೇಳಿದ್ರೆ ನಮ್ಮ ಮನೆಯಿಂದ ಕತ್ಕೊಂಡು ಹೋಗಿದ್ದೆ ನಿನ್ನ ಹೆಂಡತಿ ಅಂತ ಹೇಳಿದ್ರೆ ನೀನು ಸುಮ್ಮನೆ ಇರ್ತಿದ್ದಾನ? ಏನಂತ ಹೇಳೋದಕ್ಕೆ? ಅದು ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಗೆ ಎಲ್ಲಿ ಓದ್ತದೆ? ಮನೆ ಮೆಟ್ಲು ಕೆಳಗೆ ಇಳಿಯಲ್ಲ ಪಾಪ. ಅದು ಕೆಲಸ ಆಯ್ತು ಇಲ್ಲಾತು ಮನೆ ಆಯ್ತು. ಯಾವತ್ತು ಹೋಗ್ಯದ ಅದು ಪ್ಯಾಟಿಗೆ? ಯಾವತ್ತು ತಗೊಂಡು ಹೋಗ್ಯದ ನೋಡೋಣ? ಅದನ್ನೇನು ಮಾಡೋಕ್ಕಾಗಲ್ಲ ನಿಮಗೆ. ಅದಂತೂ ಹೋಗಲಿ ಬದಿಗಿಡು. ಎಂತ ಹೇಳಿದೆ ನೀನು? 5 ಗಂಟೆಗೆ ರಘುವೀರಣ್ಣವ್ರ ಮನೆಯಿಂದ ಕೆಲಸ ಬಿಟ್ಟು ಬರ್ತದೆ, 5:15
ಮನೆಗೆ ಬಂದು ಬಿಡ್ಬೇಕು. ಏನು ಕಾಲಿಗೆ ಚಕ್ರ ಕಟ್ಕೊಂಡದನದ? ಗಂಡ ಮನೆ ಮಕ್ಕಳು ಸಂಸಾರ ಅನ್ನೋದು ಅದಕ್ಕಿಲ್ಲ. ಮನೆಗೆ ಹೋಗೋದು ಎಂಥದ್ನು ಮಾಡೋದು ಬೇಡ ಅಲ್ಲ, ಮಾಡೋದು ಹೋಗಲಿ, ಅದು ಒಂದು ಲೋಟ ಕಾಪಿನ ನೀರ ಕುಡಿಬೇಕು ಮನೇಲಿ. ನೀವು ಹಂಗಾರಿ ಹೆಂಗಾಗ್ತದ? ನೀವು ಈಗ 24 ಗಂಟೆ ಬರೀ ಕೆಲಸನೇ ಮಾಡ್ತಿರ್ತೀರ, ಬೇರೆ ಎಂಥಾರು ಇದು ಮಾಡ್ತೀರಾ? ನೀನು ಹೆಂಡತಿ ಈಗ ಬಸ್ಸಿಂದ ಬರ್ತದಲ್ಲ, ಬಂದಳು ಸ್ವಲ್ಪ ಹೊತ್ತು ನಂಗೆ ಸುಸ್ತಾತು ಅಂತ ಕೂತ್ಕೋತದಲ್ಲ, ಎಂತ ಕೂತ್ಕೋತದೆ? ಬಂದ ಕೂಡಲೇ ಕೆಲಸ ಶುರು ಮಾಡ್ಬೋದಲ್ಲ, ಯಾಕೆ ಶುರು ಮಾಡಲ್ಲ? ನಿಮ್ದಾದ್ರೆ ಜೀವ, ಅವ್ರದ್ದಾದ್ರೆ ಜೀವ ಅಲ್ಲ. ಕಷ್ಟ ಸುಖ ಕಂಡಿದ್ರೆ ಕೇಳಿದ್ರೆ ಗೊತ್ತಾತಿತ್ತು ನಿಮಗೆ ಬೇರೆಯವ್ರ ಗೋಳು ಏನು ಅಂತ. ಅದೇನು ಮಿಸ್ಸಿನ್ನು ಅಂತ ಲೆಕ್ಕ ಹಾಕೀರಾ? ಅಲ್ಲ, 5 ಗಂಟೆಗೆ ಬರ್ತದಂತೆ, ಇಲ್ಲಿಗೆ ಬರ್ಬೇಕಂತೆ, ಕತ್ಲೆ ಆದಮೇಲೆ ಹೋಗೋದೇ ಅದು ಹಿಂಗೆ ಕತ್ಕೊಂಡು ಹೋಗತ್ತಂತೆ. ಕತ್ಲೆ ಆದಮೇಲೆ ಅಂದರೆ ಏನು ಘನ ಬೆಳಕಿರ್ತದಲ್ಲ, ಮರೆ ಲೈಟ್ ಬೆಳಕೆಲ್ಲ ಇರ್ತದೆ, ಅದ್ರ ಕೈಯಲ್ಲಿ ಬ್ಯಾಟ್ರಿ ಇರ್ತದೆ, ಎಂಥದ್ರಲ್ಲಿ ತಗೊಂಡು ಹೋಗ್ತದೆ ಅದ? ಬೇಡ, ಇವನ್ನೆಲ್ಲ ಮಾತಾಡೋದೇ ಬೇಡ. ನಾನೇ ಈಗ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಗುಮಾನಿ ಬರ್ತದೆ, ಯಾರೋ ಏನೋ ಹೇಳ್ಯಾರೆ ಅದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಮತ್ತು ಅದಕ್ಕೊಂದು ಅಯ್ಯೋ ನಮ್ಮ ದೂರಲ್ಲೆಲ್ಲ ಹೋಗಿ ಹೇಳಿದ್ರೆ ಅಂತ ಅವೆಲ್ಲ ಬೇಡ. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಯಾರು ನಮಗಿನ್ನು ಸಾಕು, ನಾವು ಕೆಲಸ ಮಾಡ್ಕಿತೀವಿ, ನೀನು ನಾಳೆಯಿಂದ ಬರಬೇಡ ಅಂತ ಹೇಳಿಬಿಡಿ. ದಿನ ದಿನ ನನಗೆ ಈ ಮಾತು ಕೇಳ್ತಾ ಇರೋಕ್ಕಾಗಲ್ಲ. ಸುಮ್ಮನೆ ಅದು ಪಾಪ ಕಷ್ಟಪಟ್ಟು ದುಡಿಯೋದು ಬೇರೆ, ಈ ಥರದ ಆಪಾದನೆ ಬೇರೆ. ಕಷ್ಟ ಸುಖ ಕಂಡಿನಿ ನಾನು, ಹಾಗಾಗಿ ನಂಗೆ ಬೇರೆಯವ್ರ ಕಷ್ಟ ಸುಖನೂ ಗೊತ್ತಾಗ್ತದೆ. ಏನಾರು ಹೇಳ್ದ ಕೂಡಲೇ ನಿಮಗೆ ಮನೆಯವ್ರು ಬೇಡ ಬೇರೆಯವರೇ ಬೇಕು ಅಂದ್ಬಿಟ್ರೆ ಸೈ ಅಲ್ಲ.